ಹಾಯ್ ನಮಸ್ಕಾರ ರೀ ಎಲ್ರಿಗೂ. ನಾನು ಭಾಗ್ಯ. ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಇಡ್ಲಿ ಸಾಂಬಾರ್ ಚಟ್ನಿ. ನಾನು ಸಾಂಬಾರ್ ಚಟ್ನಿ ತೋರಿಸ್ತಿದ್ದೀನಿ. ಸಾಂಬಾರ್ ತುಂಬ ಡಿಫ್ರೆಂಟ್ ಆಗಿದೆ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಸುಲಭವಾಗಿ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ಸಾಂಬಾರ್ ಮತ್ತು ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ ನೋಡಿ. ಇದು ಇಡ್ಲಿ ಅಕ್ಕಿ ಅಂತಾರೆ. ಇದಕ್ಕೆ ದೋಸೆನೂ ಮಾಡ್ಬೋದು, ಇಡ್ಲಿನೂ ಮಾಡ್ಬೋದು. ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿ, ಒಂದು ಗ್ಲಾಸು ಉದ್ದಿನಬೇಳೆ ತಗೊಂಡಿದ್ದೀನಿ. ಇದನ್ನ 4-5 ಸಲ ಚೆನ್ನಾಗಿ ತೊಳೆದು ಒಂದು 5ರಿಂದ 6 ತಾಸು ನೆನೆಸಿಡೋಣ. ಈಗ ಅರ್ಧ ಗ್ಲಾಸು, ಒಂದು 3/4 ಗ್ಲಾಸ್ ಅವಲಕ್ಕಿ ತಗೊಂಡಿದ್ದೀನಿ. ಈಗ ಮಿಕ್ಸಿಗೆ ಹಾಕೋಣ. 5-6 ತಾಸು ಆಗಿದೆ ಅಕ್ಕಿ ನೆನೆ ಹಾಕಿ. ಇವಾಗ ಮಿಕ್ಸಿಗೆ ಹಾಕೋಣ. ಅವಲಕ್ಕಿನೂ ಹಾಕ್ತಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕಿರೋದಾಯಿತು. ಇದನ್ನು ರಾತ್ರಿ ಮುಚ್ಚಿಡೋದು. ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು 2 ಈರುಳ್ಳಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು 3ರಿಂದ 4 ಹಸಿಮೆಣಸಿನ್ಕಾಯಿ. ಅದು ನಿಮ್ಮ ಇಷ್ಟ, ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಬೆಳ್ಳುಳ್ಳಿ ಗಡ್ಡೆ. ಇದನ್ನು ಕುಕ್ಕರಲ್ಲಿ ಎರಡೇ ಸಾಕು ವಿಜಿಲ್. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಇವಾಗ ಪಾತ್ರೆ ಇಟ್ಟಿದೆ. 2ರಿಂದ 3 ಸ್ಪೂನು ಎಣ್ಣೆ ಹಾಕಿದೆ. ಬೆಳ್ಳುಳ್ಳಿ ಹಾಕಿದೆ, ಸಾಸಿವೆ, ಜೀರಿಗೆ, ಕರಿಬೇವು, ಮೆಂತ್ಯಕಾಳು ಹಾಕ್ತಿದೆ. ಒಂದು 8ರಿಂದ 10 ಅಥವಾ 10ರಿಂದ 15 ಹಾಕಿದೆ. ಕರಿಬೇವು ಹಾಕ್ತಿದೆ. 1-2 ಒಣಮೆಣಸಿನ್ಕಾಯಿ ಹಾಕ್ತಿದೆ. ಈಗ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ, ಅದು ಟೊಮೊಟೊ ಎಲ್ಲ, ಅದನ್ನು ಮೇಲೆ ನೀರು ಕಟ್ ಹಾಕ್ತಿದೆ ಇದಕ್ಕೆ. ಈಗ ಅರಿಶಿನ ಹಾಕೋಣ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕೋಣ. ಸ್ವಲ್ಪ ಬೆಲ್ಲ ಹಾಕೋಣ. ಇದು ಅಷ್ಟೇ. ಅದು ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕಿ, ನಾರ್ಮಲ್ ಟೇಸ್ಟಿ ಆಗಿರ್ಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕಿದ್ರೆ ಆಯಿತು. ಇದು ಟೊಮೊಟೊ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿರೋದು. ಇದನ್ನು ಈ ಸಾರಿಗೆ ಹಾಕೋಣ. ಇದಕ್ಕೇನು ಕಟ್ಟಬೇಡ, ಬೇಳೆ ಕಟ್ಟಬೇಡ, ತರಕಾರಿ ಬೇಡ, ಏನು ಬೇಡ. ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಸುಲಭವಾಗಿ ಮಾಡ್ಬೋದು. ಜಾಸ್ತಿ ಟೈಮು ತೊಗೊಳ್ಳಲ್ಲ. ಆ ಕಡೆ ಇಡ್ಲಿಗೆ ಇಟ್ಟು ನಾವು ಈ ಕಡೆ ಸಾಂಬಾರು ಮಾಡ್ಕೊಂಬಿಡ್ಬೋದು. ಅಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ. ನಿಮ್ಗೆ ಜಾಸ್ತಿ ಗಟ್ಟಿ ಬೇಕಂದರೆ ಇಷ್ಟೇ ಇರಲಿ, ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ. ಈಗ ಇಡ್ಲಿ ಆಗಿದೆ ನೋಡಿ. ಇದು ಅಷ್ಟೇ, ಸಾಫ್ಟ್ ಇಡ್ಲಿ ಚೆನ್ನಾಗಿ ಬರುತ್ತೆ. ಈ ಥರ ಇಡ್ಲಿನೂ ನೋಡಿ ಒಂದ್ಸಲ ಟ್ರೈ ಮಾಡಿ. ರವೆ ಇಡ್ಲಿನೂ ಒಂದು ಟೈಪ್ ಟೇಸ್ಟ್ ಬೇರೆ ಇರುತ್ತೆ, ಈ ಇಡ್ಲಿನೂ ಬೇರೆ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಿಮಗೆಲ್ಲ ಇಡ್ಲಿ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ವಂದನೆಗಳು.